Solve the pair of linear equation by elimination method and substitution method. So elimination method steps ಇಲ್ಲಿ ಬರ್ದೇನೆ. ಉತ್ತರ ಮೊದಲನೇದಾಗಿ given. Arrange the equation. 3x minus 5y minus 4 is equal to 0. ಇಲ್ಲಿ ಕಾನ್ಸ್ಟೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಅದು ತೊಂದರೆ ಅಲ್ಲ, ಬಟ್ ಇದುವರೆಗೂ ನಾವೇನ್ ನೋಡಿದೀವಿ, minus 5y ಕಾನ್ಸ್ಟೆಂಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು, ಪ್ಲಸ್ 4 ಆಗುತ್ತೆ ಅಲ್ವಾ. ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಪ್ಲಸ್ 4 ಆಗುತ್ತೆ. ಎರಡನೇ ಈಕ್ವೇಶನ್ ಅಲ್ಲಿ 9x is equal to 2y ಇದೆ. ನನ್ಗೆ y ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರಬೇಕು, ಹಾಗಾಗಿ ಟ್ರಾನ್ಸ್ಪೋಸ್ ಮಾಡಿದಾಗ 9x minus 2y ಆಗುತ್ತೆ is equal to 7. ಇಲ್ಲಿ ಹುಷಾರಾಗಿರ್ಬೇಕು ನೀವು. ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ, ಪ್ಲಸ್ 2y ಟ್ರಾನ್ಸ್ಪೋಸ್ ಮಾಡಿದಾಗ ನೆಗೆಟಿವ್ 2y ಆಗುತ್ತೆ. ಹಾಗಾಗಿ ಇದು ನಿಮ್ಮ ಈಕ್ವೇಶನ್ 1, ಇದು ನಿಮ್ಮ ಈಕ್ವೇಶನ್ 2. ಸೊ ಅರೇಂಜ್ಮೆಂಟ್ ಆಯಿತು. Look at the quotient and the constant. 3, 9, minus 5 and minus 2 plus 7 plus 4. Choose the easy pair. 3 and 9 ಜೊತೆ ಹೋಗ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಮುಂದಿನ ಸ್ಟೆಪ್ LCM ಕಂಡುಹಿಡಬೇಕು. LCM ಬಿಟ್ವೀನ್ 3 and 9 ಎಷ್ಟು ಬರ್ತಿದೋ 9. ಹಾಗಾಗಿ 3 and 9 ಈಸಿ. 5 and 2 ಆಯಿತು ಅಂತ ಹೇಳಿದ್ರೆ ಕೆಲಸ ಹೆಚ್ಚಾಗುತ್ತೆ. ಸೊ ಮುಂದಿನ ಭಾಗ ಈಕ್ವೇಶನ್ 1 ನಲ್ಲಿ 3 ಇದೆ, ಈಕ್ವೇಶನ್ 2 ಆಲ್ರೆಡಿ 9 ಇದೆ ಕೋಎಫಿಷಿಯಂಟ್. ಹಾಗಾಗಿ ಈಕ್ವೇಶನ್ 1 ಮಾತ್ರ ಹ್ಯಾಂಡಲ್ ಮಾಡ್ಕೊಬೇಕು by multiplying with 3. So 3 times of 3x minus 5y is equal to 3 times of 4. 9x minus 15y is equal to 12. ಇವಾಗ ಆಡ್ ಇಲ್ಲ ಸಬ್ಟ್ರಾಕ್ಟ್ ಡಿಸೈಡ್ ಮಾಡಬೇಕು. So 3 times of 1 minus or plus 2 plus 9x ಇದೆ, ಇಲ್ಲೂ ಕೂಡ plus 9x ಇದೆ, ಹಾಗಾಗಿ ಸಬ್ಟ್ರಾಕ್ಟ್ ಮಾಡಬೇಕು. So 9x minus 15y is equal to plus 2. 9x minus 2y is equal to plus 7. So ಸಬ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ you have to change the sign. ಕ್ಯಾನ್ಸಲ್ ಆಗುತ್ತೆ. minus 13y is equal to plus 5. y is equal to ಎಷ್ಟಾಗುತ್ತೆ ಟ್ರಾನ್ಸ್ಪೋಸ್ ಮಾಡಿದಾಗ 15 by minus 13. ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬೇಕು ಅಂದ್ರೆ minus 5 by 13. ಇದನ್ನ ನಾನು y ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸಬ್ಸ್ಟಿಟ್ಯೂಟ್ y in ಯಾವ ಈಕ್ವೇಶನ್ 1 2 1 ನಲ್ಲಿ ಅಲ್ವಾ, ಇದು ಈಸಿ ಆಗುತ್ತೆ. ಹಾಗಾಗಿ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 3 times of x minus 5 times of minus 5 by 13 ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು 4. ಸೊ ಇದನ್ನು ಸಾಲ್ವ್ ಮಾಡಬೇಕು. ಇವಾಗ 3x plus 25 by 13 is equal to 4. ಇದು 25 by 13 ಎಲಿಮಿನೇಟ್ ಮಾಡೋದಕ್ಕೆ minus 25 by 13 minus 25 by 13. ಇಲ್ಲಿ LCM 13 ಆಗುತ್ತೆ, ಇಂಟು 13 by 13 ಮಾಡ್ಕೊಬೇಕು. ಇದು ಕ್ಯಾನ್ಸಲ್ ಆಗುತ್ತೆ. 3x is equal to 52 by 13 minus 25 27 by 13. 3x is equal to 27 by 13. ಇಲ್ಲಿ 3 ಎಲಿಮಿನೇಟ್ ಮಾಡೋದಕ್ಕೆ ಇಲ್ಲಿ ಡಿವೈಡ್ ಬೈ 3 ಮಾಡ್ಕೊಳ್ಳಿ ಎರಡು ಕಡೆನೂ. ಸೊ ಇಲ್ಲಿ ಹುಷಾರು, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬರೀತಾರೆ, ಅದು ತಪ್ಪಾಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಏನ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ವಿ ಆರ್ ಮಲ್ಟಿಪ್ಲೈಯಿಂಗ್ ವಿತ್ 1/3 ಬೋತ್ ದ ಸೈಡ್ಸ್. ಈ ತರ ಕೂಡ ಯೋಚನೆ ಮಾಡ್ಬೋದು. ಅದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇದನ್ನ ಬರ್ಕೊಳ್ಳಿ. 3 3 ಕ್ಯಾನ್ಸಲ್ ಆಗುತ್ತೆ. x is equal to 9 by 30. ಕೊನೆಯದಾಗಿ ಸಮ್ಮರೈಸ್ ಮಾಡಬೇಕು. ಸೊಲ್ಯೂಷನ್ ಫಾರ್ ದ ಲೀನಿಯರ್ ಪೇರ್ ಇಸ್ x ಎಷ್ಟು ಹುಡುಗರ 9 by 30, y minus 5 by 30. ಕೊನೆಯದಾಗಿ ಸ್ವಲ್ಪ ಆನ್ಸರ್ ವಿಚಿತ್ರವಾಗಿದೆ, ವೆರಿಫೈ ಮಾಡಬೇಡಿ. 9 into 3 27,
ಪ್ಲಸ್ 25 by 13. ಸೊ 27, 25, 52 by 13, 4 ಸರಿ ಇದೆ. ಇದರಲ್ಲೂ ಕೂಡ ಮಾಡ್ಬೋದು. 81, 10, 91 by 13, 7 ಸರಿ ಇದೆ. ಸೊ ಈ ಥರ ನೀವು ವೆರಿಫಿಕೇಶನ್ ಮಾಡಿಕೊಂಡು ಈ ಥರ ವಿಚಿತ್ರವಾಗಿ ಏನೇ ಬರಲಿ ಒಂದಷ್ಟು ತಪ್ಪು ನಾನು ಮಾಡಿದ್ದೀನಿ ಆಯಿತಾ. ಒಂದಷ್ಟು ವಿಡಿಯೋದಲ್ಲಿ ನಾನು ತಪ್ಪು ಮಾಡಿದ್ದೀನಿ. ಸೊ ನೀವು ನೋಡಿದ್ದೀರ ಅದನ್ನು. ಸೊ ತಪ್ಪಾಗ ಸಹಜ. ಉತ್ತರ ಸರಿ ಅನ್ಸ್ಬೋದು, ಒಂದ್ಸರಿ ಸರಿ ಇಲ್ಲ ಅಂತ ಅನ್ಸ್ಬೋದು. ನಿಮ್ಮ ಮನಸ್ಸಲ್ಲಿ ಈ ಥರ ದೊಡ್ಡ ಒಂದು 4-5 ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ 1-2 ಸೆಕೆಂಡ್ ಹೆಚ್ಚು ಸ್ಪೆಂಡ್ ಮಾಡೋದ್ರಲ್ಲಿ, ಸಮಯ ಉಪಯೋಗಿಸೋದ್ರಲ್ಲಿ ತಪ್ಪೇನಿಲ್ಲ ಆಯಿತಾ. ಸೊ ಇದು ಏನನ್ನ ಪಾಸ್ ಮಾಡ್ಕೊಂಡು ನೋಡೋವರೆಗೆ ಪಾಸ್ ಮಾಡ್ಕೊಳ್ಳಿ ಇವಾಗ.